ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಶುಕ್ರವಾರದ್ದು ಮತ್ತು ಗುರುವಾರದ ಈವ್ನಿಂಗ್ ಲಾಗು ಮತ್ತು ಶುಕ್ರವಾರದ್ದು ಬೆಳಗ್ಗೆದು ಎರಡು ಸೇರಿಸಿ ಲಾಗ್ ಮಾಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ನೋಡಿ, ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಸಿಂಪಲಾಗಿ ಒಂದು ಪುಟ್ಟು ರಂಗೋಲಿ ಹಾಕ್ತೇವೆ ಫ್ರೆಂಡ್ಸ್. ರಂಗೋಲಿ ಹಾಕ್ಬಿಟ್ಟು ನೋಡಿ, ಇದು ಹೊಂಗೆ ಮರ ಎಲ್ಲ ಉದುರೋಗಿತ್ತಲ್ಲ, ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ಚಿಗುರು ಬಿಟ್ಟು ಈಗ ಆಲ್ರೆಡಿ ಹೂವು ಬಿಟ್ಟಿದೆ. ಅದನ್ನೇ ಸುಮ್ಮನೆ ಶೇರ್ ಮಾಡಿಕೊಂಡೆ ನಿಮ್ಮ ಜೊತೆ. ನಮ್ಮ ಪಕ್ಕದಲ್ಲೇ ಇದೆ ಹೊಂಗೆ ಮರಗಳು, ತುಂಬಾ ಇದೆ. ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದಾದಮೇಲೆ ಬೆಳಗ್ಗೆನೇ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಲ್ಲ ಫ್ರೆಂಡ್ಸ್. ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಫಸ್ಟು ನೆಲ ಒರೆಸ್ಕೊಟ್ಬಿಟ್ರೆ, ನಮ್ಮ ಮನೆಯವರು ನೆಲ ಒರೆಸಿ ಬಾಗಿಲಿಗೆಲ್ಲ ಅಷ್ಟು ಕುಂಕುಮ ಇಟ್ಕೊಟ್ರೆ ನಮ್ಮ ಮನೆಯವರು ಪೂಜೆ ಮಾಡ್ಕೋತಾರೆ. ಅವರು ದೇವ್ರ ಮನೆ ಕ್ಲೀನ್ ಮಾಡ್ಕೋತಾರೆ. ಅಷ್ಟೊತ್ತಿನ ನೆಲ ಒರೆಸ್ಬಿಡೋಣ ಅಂತ ಹೇಳ್ಬಿಟ್ಟು ನೆಲ ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ತಿಂಡಿ ಆಗಿಲ್ಲ, ಏನೂ ಇಲ್ಲ. ಬೇಗನೆ 5 ಗಂಟೆಗೆ ಎದ್ದಿದ್ದು, ಸ್ವಲ್ಪ ಲೇಟ್ ಆಯಿತು ಎದ್ದೊಳೋದು. 5 ಗಂಟೆಗೆ ಎದ್ದರು ಎಷ್ಟು ಕೆಲಸ ಇತ್ತು ಅಂದರೆ ನಿಜವಾಗ್ಲೂ ಅಷ್ಟು ಕೆಲಸ ಇರುತ್ತೆ ಫ್ರೆಂಡ್ಸ್. ಬೆಳಗ್ಗೆನೇ ನಮ್ಮದೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದರು. ನಾನು ನೆಲ ಎಲ್ಲ ಒರೆಸ್ಬಿಟ್ಟು ಅಷ್ಟು ಮೇಲೆ ಇಟ್ಕೊಟ್ಬಿಟ್ರೆ ಹೊಸ್ಲು ತೊಳೆದು ಅವರಿಗೆ, ಅವರು ಪೂಜೆ ಮಾಡ್ಕೊತಾರೆ. ಹಂಗಾಗಿ ಆಮೇಲೆ ಟಿಫನ್ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಲವೆಲ್ಲ ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಲೆಲ್ಲ ಒರೆಸಿದ್ದಾಯಿತು. ಮತ್ತು ಹೊಸ್ಲೆಲ್ಲ ತೊಳೆದ್ಬಿಟ್ಟು ಆಲ್ರೆಡಿ ಬಾಗಿಲು ತೊಳೆದಿದ್ನಲ್ಲ, ಆವಾಗಲೇ ಹೊಸ್ಲು ತೊಳ್ಕೊಂಡಿರ್ತೀನಿ. ಸುಮ್ಮನೆ ಇನ್ನೊಂದು ಸರಿ ನೀರಲ್ಲಿ ಹಿಂಗೆ ಅಂದ್ಕೊತೀನಿ. ಮತ್ತು ಕೆಲವೊಂದು ಸರಿ ಅರಿಶಿನ ಕುಂಕುಮ ಹತ್ತೋದೇ ಇಲ್ಲ, ಆ ಥರ ಇರುತ್ತಲ್ವ ಡ್ರೈ ಆಗಿದ್ದರೆ. ಹಂಗಾಗಿ ಸ್ವಲ್ಪ ತ್ಯಾವ ಮಾಡ್ಕೊತೀನಿ. ನಾನು ಆಲ್ಮೋಸ್ಟು ಹೊಸ್ಲಿಗೆ ರಂಗೋಲಿ ಹಾಕೋದು ಸ್ವಲ್ಪ ಕಮ್ಮಿನೇ, ಹಬ್ಬಗಳಲ್ಲಿ ಅಷ್ಟೇ ಹಾಕೋದು. ಯಾಕಂದರೆ ಆ ಕಡೆ ಈ ಕಡೆ ಓಡಾಡ್ತಿರ್ತಾರಲ್ಲ, ಅದನ್ನೆಲ್ಲ ತುಳಿದು ಮತ್ತೆ ಎಲ್ಲ ಫುಲ್ ಒಳಗಡೆನೇ ಬರುತ್ತೆ ಅದು ವೈಟ್ಗೆ. ಮತ್ತು ಕಾಲಿಗೆಲ್ಲ ಸಿಗ್ತಾ ಇರುತ್ತೆ, ಒಂಥರ ಮರಳು ಥರ, ಅದೊಂಥರ ಹಿಂಸೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಹಾಗಾಗಿ ಹೊಸ್ಲಿಗೆ ನಾನು ಸ್ವಲ್ಪ ಕಮ್ಮಿನೇ ಹಾಕೋದು. ಹಬ್ಬಗಳೆಲ್ಲ ಹಾಕ್ತೀನಿ, ತೋರಿಸ್ತೀನಿ ಹಾಕಿದಾಗ. ಹಾಗಾಗಿ ವಿಭೂತಿ ಧರಿಸ್ತೀನಿ ನಾನು. ವಿಭೂತಿ ಧರಿಸ್ಬಿಟ್ಟು ಆಮೇಲೆ ಅರಿಶಿನ ಕುಂಕುಮ ಇಡ್ತೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ವಿಭೂತಿ ಧರಿಸ್ದೆ, ಡೈಲಿ ವಿಭೂತಿ ಧರಿಸ್ತೀನಿ. ವಿಭೂತಿ ಧರಿಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಹೂವು ಎಲ್ಲ ಇಟ್ಕೊಟ್ಬಿಟ್ರೆ ನಮ್ಮ ಮನೆಯವರು ಅವ್ರ ಪಾಡಿಗೆ ಅವ್ರು ಪೂಜೆ ಮಾಡ್ಕೊತಾರೆ. ನಾನು ಅಷ್ಟೊತ್ತಿಗೆ ಟಿಫನ್ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಏನು ತಿಂಡಿ ಮಾಡಬೇಕು ಅಂತಲೇ ಯೋಚನೆ ಮಾಡಿಲ್ಲ ಇವತ್ತು. ನೋಡೋಣ, ದೇವ್ರು ಏನು ದಾರಿ ತೋರಿಸ್ತಾನೆ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್ ಅಷ್ಟೊತ್ತಿಗೆ. ಅದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಆಮೇಲೆ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ, ಅಷ್ಟೊತ್ತಿಗೆ ಪೂಜೆ ಮಾಡ್ಕೋತಾರಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇದ್ದೀನಿ. ನನ್ನ ಮಗನ ಎದ್ದು ರೆಡಿ ಆಗ್ತಾ ಇದ್ದಮ್ಮ, ತಿಂಡಿ ಕೊಡಮ್ಮ ಟೈಮಿಗೆ ಕಾಲೇಜ್ಗೆ ಅಂತ ಹೇಳ್ತಾ ಇದ್ದ. ಅಷ್ಟೊತ್ತಿಗೆ ಇದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನೈಟು ಸಾಂಬಾರು ಮಾಡಿದ್ದೆ, ಮಸ್ಕಾಯಿ ಸಾಂಬಾರು ಮಾಡಿದ್ದೆ. ಅದು ನಾಳೆ ಇದರಲ್ಲಿ ಶೇರ್ ಮಾಡ್ಕೋತೀನಿ, ಅದ್ರದ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಎಲ್ಲ ಇಟ್ಬಿಟ್ಟು ಮೇಲ್ಗಡೆ ಇನ್ನೂ ಸ್ವಲ್ಪ ಹೂವು ಇಟ್ಟು ಕೊಟ್ಟರೆ ನಮ್ಮ ಮನೆಯವ್ರು ಪೂಜೆ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಮತ್ತೆ ಲೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಹೊಸ್ಲಿಗೆಲ್ಲ ಹೂವು ಇಟ್ಟು ಕೊಟ್ಬಿಟ್ಟು ನಾನು ಒಳಗಡೆ ಬಂದೆ. ನಮ್ಮ ಮನೆಯವ್ರು ಸ್ವಲ್ಪ ಅಲ್ಲೇ ವಿಡಿಯೋ ಮಾಡ್ಕೊತಿದ್ದಾರೆ ನೋಡಿ. ನಾವು ಈ ಥರ ಅರಿಶಿನ ಕುಂಕುಮ ಇಡೋದು ಫ್ರೆಂಡ್ಸ್. ಒಬ್ಬೊಬ್ರಿಗೂ ಒಂದೊಂದು ಥರ ಅಭ್ಯಾಸ ಇರುತ್ತೆ, ನಾನು ಈ ಥರ ಇಡ್ತೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರೆಲ್ಲ ಪೂಜೆ ಮಾಡಿದ್ರು. ಪೂಜೆದು ಕ್ಲಿಪ್ ತಗೊಳ್ಳೋಕ್ಕಾಗಿಲ್ಲ, ಸ್ವಲ್ಪ ಕೆಲಸ ಇತ್ತು ನೋಡಿ. ಅವರೆಲ್ಲ ಪೂಜೆ ಮಾಡಿದ್ರು ಪೂಜೆನ. ನಮ್ಮ ಮನೆಯವರು ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಅಲ್ವಾ. ಎಲ್ಲರ ಮನೆಯಲ್ಲೂ ಅದೇ ಥರನೇ ಮಾಡ್ತಿರೋ ದೇವ್ರಿಗೆ. ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಸಮಾಧಾನ. ಪೂಜೆ ಎಲ್ಲ ಆಗಿದ್ದಾದಮೇಲೆ ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಅಲ್ವಾ. ಆವಾಗ ಒಂದು ಐಡಿಯಾ ಬಂತು. ಏನು ಮತ್ತು ಅಕ್ಕಿ ಹಿಟ್ಟನ್ನು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಕದ್ರು ಬಿಟ್ಟು ದೋಸೆ ಹಾಕಿದ್ರೆ ನಿಜವಾಗ್ಲೂ ತುಂಬ ಟೇಸ್ಟ್ ಇರುತ್ತೆ. ಪಲ್ಯ ಮಾಡೋಕ್ಕಾಗಲಿಲ್ಲ ನನಗೆ ಇವತ್ತು, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು. ಆಲ್ರೆಡಿ ಡ್ಯೂಟಿ ಟೈಮ್ ಆಗಿತ್ತು ನಮ್ಮ ಮನೆಯವ್ರಿಗೆ. ಹಾಗಾಗಿ ಪರವಾಗಿಲ್ಲ, ಹಾಗೆ ಸಾಂಬಾರು ಇದೆಯಲ್ಲ ತುಪ್ಪ ಹಾಕ್ಕೊಡು, ಅದರಲ್ಲೇ ತಿನ್ಕೊತೀವಿ ಅಂತ ಅಂದರು ಇಬ್ಬರೂ. ನನ್ನ ಮಗನೂ ನಮ್ಮ ಮನೆಯವ್ರು ಹಂಗೆ ಅಂದರು. ಹಾಗಾಗಿ ನಾನೇನು ಮಾಡಿದೆ, ಸರಿ ಬಿಡು ಅಂತೇಳ್ಬಿಟ್ಟು ಹಿಟ್ಟನ್ನೆಲ್ಲ ಕಲಿಸ್ಬಿಟ್ಟು ಕಾಯಕ್ಕೆ ಹಂಚಿಟ್ಟು ಹಿಟ್ಟು ಕಲಿಸ್ಕೊಂಡಾದ್ಮೇಲೆ ಅದು ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು. ನೋಡೋಣ ಫಸ್ಟು ಒಂದು ಟೈಮ್ ಹಾಕ್ಬಿಟ್ಟು ಆಮೇಲೆ ಇನ್ನೂ ಸ್ವಲ್ಪ ಬೇಕಾದ್ರೆ ಹಿಟ್ಟು ಹಾಕ್ಕೊಂಡ್ರೆ ಆಗುತ್ತೆ ಅಂತೇಳ್ಬಿಟ್ಟು ಒಂದು ಸರಿ ಹಾಕ್ತೆ ಫ್ರೆಂಡ್ಸ್. ಆ ದೋಸೆ ಬರಲಿಲ್ಲ, ನಾನು ನಿಮಗೆ ತೋರಿಸಿಲ್ಲ, ಅದು ಕಿತ್ತೋಯ್ತು ನೋಡಿ. ಈ ಥರ ತೆಳ್ಳಗೇನೋ ಬಂತು, ಬಟ್ ಅದು ಎತ್ತೋಕ್ಕೆ ಬರಲಿಲ್ಲ ನನಗೆ, ಫುಲ್ ಕಿತ್ತೋಗ್ಬಿಡ್ತು. ಹಾಗಾಗಿ ಅದನ್ನು ತೆಗೆದಿಟ್ಬಿಟ್ಟು ಮತ್ತೆ ಏನು ಮಾಡಿದೆ, ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಂಡಿದ್ದೆ. ಹಾಗಾಗಿ ಅದು ಸ್ವಲ್ಪ ಬರಲಿಲ್ಲ ದೋಸೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ, ಬಟ್ ಅದನ್ನು ತೆಗಿಯೋಕ್ಕೆ ಆಗಲಿಲ್ಲ, ಫುಲ್ ಕಚ್ಕೊಂಡ್ಬಿಟ್ಟಿತ್ತು. ಮತ್ತು ಈರುಳ್ಳಿ ಎಲ್ಲ ಸವರಿದ್ದೀನಿ, ಆದರೂ ಬರಲಿಲ್ಲ ಫ್ರೆಂಡ್ಸ್ ನೋಡಿ. ಅದಕ್ಕೆ ಏನು ಮಾಡಿದೆ ಅಂದರೆ ತೆಗೆದ್ಬಿಟ್ಟು ಮತ್ತೆ ಬೇರೆ ಸ್ವಲ್ಪ ಗೋಧಿ ಹಿಟ್ಟು ಕಲಿಸ್ಕೊಂಡು ಬೇರೆ ದೋಸೆ ಹಾಕ್ತೀನಿ ನೋಡಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೂ. ಮಸ್ಕಾಯಿ ಮಾಡಿದ್ನಲ್ಲ, ಅದು ಸ್ವಲ್ಪ ಗಟ್ಟಿ ಇತ್ತು ಸಾಂಬಾರು, ಅದಕ್ಕೆ ಅದರಲ್ಲೇ ತಿನ್ಕೊತೀವಿ, ಪರವಾಗಿಲ್ಲ ಕೊಡು ಅಂತ ಹೇಳಿದ್ರು. ಹಾಗಾಗಿ ಬರೀ ದೋಸೆ ಅಷ್ಟೇ ಮಾಡಿದೆ. ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ ಅವಾಗ, ಇನ್ಸ್ಟೆಂಟಾಗಿ ಮಾಡೋದಲ್ವ. ಹಿಟ್ಟುಗಳು ಕಲಿಸ್ಕೊಂಡು ಬೇಕಿದ್ರೆ ನಾವು ಜೋಳದ ಹಿಟ್ಟು ಮತ್ತು ರಾಗಿ ಹಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನಂಗೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಪಾಪ. ಅಲ್ಲಿ ಹೋಟ್ಲಲ್ಲೂ ತಿನ್ನೋದಿಲ್ಲ ಅವರು ಅಂತ ಹೇಳ್ಬಿಟ್ಟು
ಏನಾದ್ರು ಸ್ವಲ್ಪ ಲೈಟಾಗಿ ಮಾಡಿಕೊಟ್ರೆ ಮನೆಗೆ ಅದನ್ನೇ ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ಹಾಗೆ ಮಾಡಿದೆ. ಆಲ್ರೆಡಿ ಅನ್ನ ಮಾಡಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ, ಅನ್ನನೂ ಮೊಸರು ಸಾಂಬಾರು ಕೊಟ್ಟರೆ ತಿಂತಾರೆ ಅಂತ. ಬಟ್ ಟಿಫನ್ ರೆಡಿ ಮಾಡಿರಲಿಲ್ಲ ಅಷ್ಟೇ. ನೋಡಿ ಈಗ ದೋಸೆ ಇದನ್ನು ಕಲಿಸ್ಕೊಂಡ್ರೆ ಗೋಧಿ ಹಿಟ್ಟು ಕಲಿಸ್ಕೊಂಡಿದ್ದಕ್ಕೆ ಈ ಥರ ಬಂದಿದೆ. ಸ್ವಲ್ಪ ಹಿಟ್ಟು ದಪ್ಪ ಆಗುತ್ತೆ, ಗೋಧಿ ಇದು ಸ್ವಲ್ಪ ದಪ್ಪ ಆಗುತ್ತೆ ದೋಸೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಮಾಮೂಲಿ ನಾವು ಅಕ್ಕಿ ಹಿಟ್ಟಿನ ದೋಸೆ ಒಂದು ಸ್ಪೂನ್ ಹಾಕ್ಬಿಟ್ಟು ಈ ಥರ ರೌಂಡ್ ತಿರುಗಿಸ್ತೀವಲ್ಲ ಆ ಥರ ಬರಲ್ಲ ಇದು. ಆ ಥರ ಮಾಡೋಕ್ಕೋದ್ರೆ ಕಿತ್ಕೊಳುತ್ತೆ. ಹಾಗಾಗಿ ಎಲ್ಲೆಲ್ಲಿ ಕಲ್ಲು ಇರುತ್ತೋ ಅಲ್ಲೆಲ್ಲ ಹಾಕ್ಬಿಟ್ಟು ದೋಸೆ ಹಾಕ್ಬಿಟ್ಟು ನಮ್ಮ ಮನೆಯವರಿಗೆ ದೋಸೆ ಸಾಂಬಾರು ಕೊಟ್ಟೆ. ಇಬ್ಬರು ಅಪ್ಪ ಮಗ ಇಬ್ಬರು ದೋಸೆ ಸಾಂಬಾರು ತಿಂದರು. ಅಷ್ಟೊತ್ತಿಗೆ ನನಗೂ ಇನ್ನೂ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ನಾನು ಟಿಫನ್ ಮಾಡಿದೆ. ಮತ್ತು ಗುರುವಾರ ಸಂಜೆ ಸ್ನ್ಯಾಕ್ಸಿಗೆ ಬಜ್ಜಿ ಮಾಡಿದೆ ಫ್ರೆಂಡ್ಸ್. ಅದನ್ನು ಇದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಸಪ್ರೇಟಾಗಿ ಇನ್ನೇನು ಮಾಡೋದು, ಇದರಲ್ಲೇ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದರಲ್ಲೇ ಶೇರ್ ಮಾಡ್ಕೊತಾ ಇದ್ದೀನಿ. ಸಂಜೆ ಹೊಟ್ಟೆ ಸಿಗ್ತಾ ಇದೆ ಅಂದರು ಇಬ್ಬರೂ. ಆಲೇ ಒಂದು 6:30 ಆಗಿತ್ತು. ಬಟ್ ಇನ್ನೂ ಅಡುಗೆ ಮಾಡೋದು ಲೇಟ್ ಅಲ್ಲ, ಹಾಗಾಗಿ ಸ್ವಲ್ಪ ಬಜ್ಜಿ ಮಾಡಿಕೊಡು ಅಂದರು. ಬಜ್ಜಿ ಮಾಡಿ ಟೀ ಮಾಡ್ಕೊಂಡು ಕುಡಿದ್ರೆ ಆಮೇಲೆ ನಿಧಾನಕ್ಕೆ ಅಡುಗೆ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲಿಗೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಮತ್ತು ಚಿಲ್ಲಿ ಪೌಡ್ರು ಖಾಲಿ ಆಗಿಬಿಟ್ಟಿರುತ್ತೆ ಮನೇಲಿ, ಅಂಗಡಿಲೇ ತರಿಸಿದ್ದೆ. ಚೆನ್ನಾಗಿರುತ್ತೆ ಚಿಲ್ಲಿ ಪೌಡರು. ಹಾಗಾಗಿ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಸೋಡಾ ಹಾಕ್ತೀನಿ, ಜಾಸ್ತಿ ಹಾಕಲ್ಲ, ಒಂದು ಪಿಂಚು ಸ್ವಲ್ಪ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಅದಾದಮೇಲೆ ಸ್ವಲ್ಪ ಜೀರಿಗೆ ಜಾಸ್ತಿ. ಓಂಕಾಳು ಎಲ್ಲಿ ಇಟ್ಟಿದ್ದೀನಿ ಅಂತ ಸಿಗಲೇ ಇಲ್ಲ ಫ್ರೆಂಡ್ಸ್. ಎಷ್ಟು ಬೇಜಾರಾಯ್ತು ಗೊತ್ತಾ. ಇದೇ ಮನೇಲಿ ಒಂದು ಪಾಕೆಟ್ ಪೂರ್ತಿ ಇದೆ, ಬಟ್ ಬಾಕ್ಸಲ್ಲಿ ಹಾಕ್ಕೊಂಡಿರಲಿಲ್ಲ ನಾನು. ಮೊನ್ನೆ ಹೋದ ಸರಿ ಬಜ್ಜಿ ಮಾಡಿದಾಗ ಅದು ಎಲ್ಲಿ ಇಟ್ಟಿದ್ದೀನಿ ಅಂತ ಫ್ರಿಜ್ಜಲ್ಲಿ ಸಿಗಲಿಲ್ಲ, ಮತ್ತು ಅದೆಲ್ಲ ಉಳ್ಕೋಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಜೀರಿಗೆನೇ ಸಾಕು ಅಂತ ಹೇಳ್ಬಿಟ್ಟು ಜಾಸ್ತಿ ಜೀರಿಗೆನೇ ಹಾಕ್ತೀನಿ. ನೋಡಿ ಇಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಜಾಸ್ತಿ ಹಾಕ್ತೀನಿ ನಾನು. ಬಜ್ಜಿಗೆ ಟೇಸ್ಟ್ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ವಾ, ಡೈಜೆಷನ್ ಚೆನ್ನಾಗಾಗುತ್ತೆ. ಯಾಕಂದರೆ ಸಂಜೆ ತಿನ್ನೋದಲ್ವ ಬಜ್ಜಿ, ಹಾಗಾಗಿ ಮತ್ತು ಊಟ ಸೇರೋದಿಲ್ಲ ಜಾಸ್ತಿ ಬಜ್ಜಿ ತಿಂದುಬಿಟ್ರೆ. ಸ್ವಲ್ಪ ಜೀರಿಗೆ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಡೈಜೆಷನು ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಬಜ್ಜಿ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ್. ನೋಡಿ ಬಜ್ಜಿ ಅದಕ್ಕೆ ಕಲಸಿ ರೆಡಿ ಮಾಡಿ ತೆಗೆದಿಟ್ಕೊಂಡೆ ಸೈಡಲ್ಲಿ. ಈ ಕಡೆ ಏನೇನು ಸ್ವಲ್ಪ ಗೋಬಿ ಇತ್ತು, ಅದು ಗೋಬಿದು ಬೋಂಡ ತುಂಬ ಇಷ್ಟ ನಮ್ಮ ಮನೆಯವ್ರುಗಳಿಗೆ. ಹಾಗಾಗಿ ಗೋಬಿ ಮತ್ತು ಸ್ವಲ್ಪ ಹೀರೆಕಾಯಿ ಯಾರು ತಿನ್ನಲ್ಲ, ನನ್ನ ಮಗ ತಿನ್ನಲ್ಲ, ನಮ್ಮ ಮನೆಯವ್ರು ಒಂದೇನೋ ತಿಂತಾರೆ ಅಷ್ಟೇ. ಆಲೂಗಡ್ಡೆ ಇಷ್ಟ ಅವ್ರಿಗೆ, ಆಲೂಗಡ್ಡೆ ಮಾಡೋಣ ಒಂದು ಅಂತ ಹೇಳ್ಬಿಟ್ಟು. ನಾವು 3 ಜನ ಅಲ್ಲ, ನಾನೊಬ್ಳಿಗೆ ಸ್ವಲ್ಪ ಹೀರೆಕಾಯಿ ಹಾಕ್ಕೊಂಡೆ ನಾನು. ನನಗೆ ಹೀರೆಕಾಯಿ ಬಜ್ಜಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನೋಡಿ ಈಗ ಗೋಬಿ ಮತ್ತು ಇದೆಲ್ಲನೂ ರೆಡಿ ಅದು ಎಣ್ಣೆ ಕಾಯಕ್ಕೆ ಇಟ್ಟನಲ್ವಾ, ಎಣ್ಣೆ ಕಾಯೋವಷ್ಟೊತ್ತಿಗೆ ಇದನ್ನೆಲ್ಲ ರೆಡಿ ಮಾಡ್ಕೊಬೋದು. ಅದಕ್ಕೆ ಆ ಥರ ಐಡಿಯಾ ಮಾಡಿದೆ, ಯಾಕಂದರೆ ಬೇಗನೂ ಆಗಿಬಿಡುತ್ತೆ. ಮತ್ತು ಇಲ್ಲಾಂದರೆ ಮತ್ತೆ ಇದನ್ನೆಲ್ಲ ನಾನು ಬಿಡಿಸ್ಕೊಂಡು ಎಣ್ಣೆ ಕಾಯಿಸ್ಕೊಂಡೊತ್ತಿಗೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಅದ್ರ ಬದಲು ಎಣ್ಣೆಕಾಯಿ ಆಲೂಗಡ್ಡೆ ಹಿಟ್ಟು ಕಲಸಿಟ್ಟಿದ್ದೆ, ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಇದನ್ನೆಲ್ಲ ಹಚ್ಕೊಂಡ್ಬಿಟ್ರೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾದಮೇಲೆ ನೋಡಿ ಇದನ್ನೆಲ್ಲ ಸ್ವಲ್ಪನೇ ಹಚ್ಕೊತಾ ಇದ್ದೀನಿ, ಎಷ್ಟು ಬೇಕಷ್ಟು ನೋಡಿ ಸ್ವಲ್ಪನೇ ಮಾಡ್ಕೊತಿದ್ದೀನಿ. ಯಾಕಂದರೆ ಈವ್ನಿಂಗ್ ಅಲ್ವಾ ತಿನ್ನೋದು, ಮತ್ತು ಮಿಕ್ಕಿದ್ರೆ ಬೆಳಗ್ಗೆ ತಿನ್ನೋಕ್ಕಾಗಲ್ಲ ಬಜ್ಜಿ ಅಂದ್ಬಿಟ್ಟು ಎಷ್ಟು ಬೇಕಷ್ಟು ಮಾಡ್ಕೊತಿದ್ದೀನಿ. ನೋಡಿ ಆಲ್ರೆಡಿ ಎಣ್ಣೆನೂ ಕಾಯ್ದಿದೆ. ಎಣ್ಣೆ ಕಾಯ್ದಿರೋದಕ್ಕೆ ಇವಾಗ ಸ್ವಲ್ಪನೇ ಬಜ್ಜಿ ಬಿಡ್ತೀನಿ. ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಫ್ರೆಂಡ್ಸ್, ಆದರೂ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ನಿಜ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್, ಯಾಕಂದರೆ ಒಂದೇ ಥರದ್ದು ತಿಂದು ಬೇಜಾರಾಗಿರುತ್ತಲ್ವ, ಹಾಗಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ. ಬಜ್ಜಿ ಮೆಣ್ಸಿನ್ಕಾಯಿ ಇರಲಿಲ್ಲ ನಮ್ಮ ಮನೇಲಿ, ಖಾಲಿ ಆಗಿಬಿಟ್ಟಿತ್ತು. ಕ್ಯಾಪ್ಸಿಕಮ್ ಒಂದೇ ಒಂದಿತ್ತು, ಯಾವಾಗ ಕ್ಯಾಪ್ಸಿಕಮ್ ಮಾಡ್ತಾನೆ ಇರ್ತೀನಲ್ವಾ, ಹಾಗಾಗಿ ಹೂಕೋಸು ಮತ್ತು ಆಲೂಗಡ್ಡೆ ಮತ್ತು ಹೀರೆಕಾಯ್ದು ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇನೆ. ನಿಜ ಚೆನ್ನಾಗಿರುತ್ತೆ ಹೂಕೋಸು ಬಜ್ಜಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಡ್ರೈ ಆಗೂ ಮಾಡ್ಬೋದು. ಏನು ಗೊತ್ತಾ, ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕ್ಬಿಟ್ಟು ಅದು ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದೊಂಥರ ಡ್ರೈ ಗೋಬಿ ಥರ ಸೂಪರಾಗಿರುತ್ತೆ. ಇದು ಚೆನ್ನಾಗಿರುತ್ತೆ ಮಾಮೂಲಿ ಬಜ್ಜಿ ಥರ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ ಎಲ್ಲ ಒಂದೊಂದನ್ನೇ ಬಜ್ಜಿ ಹಾಕ್ತಾಯಿದ್ದೀನಿ. ಫಸ್ಟು ಇವನ್ನ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ಎರಡೂ, ಯಾಕಂದರೆ ಅವ್ರಿಗೆ ಯಾವ್ದು ಬೇಕಾದನ್ನು ತಿಂತಾರೆ, ಅವನು ಬಿಸಿ ಬಿಸಿದು ಹಾಕ್ಕೊಟ್ರೆ ಅಂತ ಹೇಳ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಆಲೂಗಡ್ಡೆ, ಹೀರೆಕಾಯಿ ಮತ್ತು ಗೋಬಿ, ಹೂಕೋಸು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಗೋಬಿ ಫಸ್ಟೇ ಹಾಕಿದ್ನಲ್ವ, ಕಲರ್ ಬಂದುಬಿಡ್ತು, ಅದು ಬೇಗ ಫ್ರೈ ಆಗಿಬಿಡ್ತು. ಇವೆಲ್ಲ ಸ್ವಲ್ಪ ನಿಧಾನಕ್ಕೆ ಹಾಕಿದ್ನಲ್ವ, ಇನ್ನೂ ಬೆಂದಿಲ್ಲ. ಬಟ್ ಒಳಗಡೆ ಏನು ಬೆಂದಿರಲ್ಲ ಗೋಬಿ, ಸ್ವಲ್ಪ ಮೇಲೆ ಕಲರ್ ಬಂದಿದೆ ಅಷ್ಟೇ ಅದು. ಹಾಗಾಗಿ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಗೋಬಿ ಎಲ್ಲ ಚೆನ್ನಾಗಿ ಬೆಂದು ಆ ಕಡೆ ಟೀ ಇಟ್ಟಿದ್ದೀನಿ, ಬಟ್ ಅದನ್ನು ತೋರ್ಸೋಕ್ಕಾಗಿಲ್ಲ. ನೋಡಿ ಇದನ್ನು ಈ ಕಡೆ ಬಜ್ಜಿಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಇವಾಗ ಸರ್ವ್ ಮಾಡೋಣ ಅಂತ. ನೋಡಿ ಫ್ರೆಂಡ್ಸ್, ನಿಜ ಈವ್ನಿಂಗ್ಗೆ ಸ್ನ್ಯಾಕ್ಸಲ್ಲಿ ಯಾವಾಗಾದ್ರೂ, ಅದು ಈ ಬೇಸಿಗೆಯಲ್ಲಿ ಸ್ವಲ್ಪ ಬಜ್ಜಿ ತಿನ್ನೋಕ್ಕೆ ಬೇಡ ಅನಿಸುತ್ತೆ. ಬಟ್ ಏನು ಮಾಡೋದು, ತುಂಬ ಹೊಟ್ಟೆ ಹಸ್ದಾಗ ಚಿರುಮುರಿನೋ ಇಲ್ಲ ಖಾರ ಪುರಿನೋ ಹಿಂಗೇನಾದರೂ ಮಾಡ್ತಾಯಿರ್ತೀನಿ. ಬಟ್ ಇವತ್ತು ಬಜ್ಜಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡಿದೆ. ಆಲ್ಮೋಸ್ಟ್ ಮೊನ್ನೆ ಚಿರುಮುರಿ ಮಾಡಿದೆ ಫ್ರೆಂಡ್ಸ್, ಅದನ್ನು ಶೇರ್ ಮಾಡ್ಕೊಳ್ಳೋಕೆ ಆಗಿಲ್ಲ, ಅವತ್ತು ಸ್ವಲ್ಪ ಹುಷಾರಿರಲಿಲ್ಲ.
ಹಾಗಾಗಿ ಅವ್ರುಗಳಿಗೆ ಮಾಡಿಕೊಟ್ರೆ ಸಾಕು ಅನಿಸ್ತಾ ಇರುತ್ತೆ. ಹಂಗಾಗಿ ಅವರಿಬ್ರಿಗೂ ಮಾಡಿಕೊಟ್ಟಿದ್ದೆ ಮೊನ್ನೆ. ಅದನ್ನೇ ಇನ್ನೊಂದು ದಿವಸ ಚುರುಮುರಿ ಮಾಡಿದಾಗ ಶೇರ್ ಆಲ್ರೆಡಿ ಒಂದು ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಬಜ್ಜಿದು ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಸರಿ, ಬಟ್ ಇದು ಮಿಕ್ಸ್ ಚೆನ್ನಾಗಿರುತ್ತೆ ಬಜ್ಜಿ ಅಂತ ಹೇಳ್ಬಿಟ್ಟು ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ. ಮತ್ತೆ ಅದನ್ನು ತೆಗೆದಾದ್ಮೇಲೆ ಮತ್ತೆ ಇನ್ನೊಂದು ಒಬ್ಬೆ ಹಾಕಿದೆ. 2 ಒಬ್ಬೆ ಆದರೆ ನಮಗೆ ಮಸ್ತಾಗುತ್ತೆ, ಜಾಸ್ತಿನೇ ಆಗುತ್ತೆ. ಬಟ್ ನೋಡೋಣ, ಅಕಸ್ಮಾತ್ ಊಟಕ್ಕೂ ನೆಂಚ್ಕೊಳ್ಳೋಕೆ ಬೇಕಂದರೆ ಸ್ವಲ್ಪ ಎತ್ತಿಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ಗೊತ್ತಾ, ಎಷ್ಟು ಬೇಕು ಅಷ್ಟನ್ನೇ ಮಾಡ್ಕೊತೀನಿ. ಮತ್ತೆ ಬೇಕು ಅಂದರೆ ಹಿಟ್ಟನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಬೇಕು ಅಂದರೆ ಆವಾಗ ಬಿಸಿದು ಮಾಡ್ಕೊಡ್ತೀನಿ ಫ್ರೆಂಡ್ಸ್, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ. ಇವಾಗ ಸ್ವಲ್ಪ ಇರಲಿ 3 ಜನಕ್ಕೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ಇಷ್ಟು ಮಾಡ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿರುತ್ತೆ ಆಲೂಗಡ್ಡೆ ಅದೆಲ್ಲನೂ ನೋಡಿ. 2ನೇ ಸರಿದು ರೋಸ್ಟ್ ಆಯಿತು. ಈಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋದಷ್ಟೇ. ಅದಕ್ಕೆ ಟೀ ಏನು ಬೇಡ, ಲೇಟ್ ಆಗಿಬಿಟ್ಟಿದೆ ಅಂತ ನಾನು ಅಂದೆ. ಬಟ್ ನಮ್ಮ ಮನೆಯವ್ರು ಒಪ್ಪೋದಿಲ್ಲ, ಅವ್ರಿಗೆ ಟೀ ಬೇಕೇ ಬೇಕು. ನನ್ನ ಮಗ ಏನು ಟೀ ಕುಡಿಯೋಲ್ಲ, ಬರೀ ಬಜ್ಜಿ ತಿಂತಾನೆ ಅಷ್ಟೇ. ನಮ್ಮ ಮನೆಯವ್ರಿಗೆ ಬೇಕೇ ಬೇಕು. ಅವ್ರು ಕುಡಿತಾರಲ್ಲ ಅಂತ ನಾನು ಸ್ವಲ್ಪ ಜೊತೆಲಿ ಕುಡಿಯೋದು. ಹಿಂಗೆ ಆಗಿದೆ ಫ್ರೆಂಡ್ಸ್. ನಮ್ಮ ಮನೇಲಿ ಬೈತಾ ಇರ್ತಾರೆ ಹಾರ್ಲಿಕ್ಸ್ ಕುಡಿ ಅಂತ. ಬೆಳಗ್ಗೆ ಟೈಮ್ ಕುಡಿತೀನಿ, ಬಟ್ ಯಾವಾಗಲೂ ಈ ಥರ ಬಜ್ಜಿ ಎಲ್ಲ ತಿಂದಾಗ ಹಾರ್ಲಿಕ್ಸ್ ಹೆಂಗೆ ಕುಡಿಯೋಕ್ಕಾಗುತ್ತೆ ಅಲ್ವಾ, ಬೇಕನ್ಸುತ್ತೆ ಟೀ. ಅದೆಲ್ರಿಗೂ ಅಭ್ಯಾಸ ಆಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಬಜ್ಜಿ ಎಲ್ಲ ಮಾಡಿಬಿಟ್ಟು ಸೈಡಲ್ಲಿ ಟೀ ಇಟ್ಟಿದ್ದೆ. ಟೀ ಎಲ್ಲ ಸೋಸಿಬಿಟ್ಟು ಬಿಸಿ ಬಿಸಿ ಬಜ್ಜಿ ಹಾಕ್ಕೊಟ್ರೆ ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಹೇಗೆ ಬಂದಿದೆ ಬಜ್ಜಿ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.